ಗೈಸ್ ಇವಾಗ ಊಟ ಮಾಡೋಣ ಅಂತ ನಾಯ್ಡು ಹೋಟ್ಲಿಗೆ ಬಂದಿದ್ದೀವಿ. ನಾಯ್ಡು ನೋಡಿ ಗೈಸ್, ಸಗಲಾಗಿದೆ. ಸಂಜೀವ್ ಬರೀ ಎಕ್ಸ್ಟ್ರಾ ಪೀಸ್ ಹಾಕ್ಕೊಟ್ಬಿಟ್ಟವನೆ. ಚೆನ್ನಾಗಿದೆ ಗೈಸ್. ನಮ್ಮ ಬಿಲ್ಲು 350 ರೂಪಾಯಿಗಳಾಗಿದೆ. ಟಿಪ್ಪು ಸುಲ್ತಾನ್ ಅರಮನೆ. ಬಟ್ ಮೊಬೈಲ್ ಬಿದ್ದೋಯ್ತು ಗುರು, ಬೇಜಾರಾಗ್ಬಿಡ್ತು ನನಗೆ. ಬಟ್ ಹೇ ಎವ್ರಿಬಾಡಿ, ಐ ಆಮ್ ಯೋರ್ ಮಾಸ್ತಿ. ಸೊ ಇವತ್ತು ನಾನು ಆ್ಯಂಡ್ ಮಿಸ್ಟರ್ ಸಂಜೀವ್, ನನ್ನ ಫ್ರೆಂಡು, ವಿ ಆರ್ ಥಿಂಕಿಂಗ್ ಟು ಗೋ ಟು ಕೇರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾನಲ್ಲ, ಮಿಸ್ಟರ್ ಸಂಜೀವ್ ಮಾಡ್ತಾರೆ. ನಾನು ಜಸ್ಟ್ ಕಂಪ್ನಿ ಕೊಡ್ತೀನಿ ಅಷ್ಟೇ. ಬಿಕಾಸ್ ನನಗೂ ಸ್ವಲ್ಪ ಬೋರ್ ಆಗಿತ್ತು. ಐ ನೀಡ್ ಟು ಗೋ ಔಟ್, ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ ಹ್ಯಾಡ್ ಎ ಪ್ಲ್ಯಾನ್. ಯೋಚನೆ ಮಾಡ್ತಿದ್ದೆ. ದಿಸ್ ಇಸ್ ಟೈಮ್ ಟು ಗೋ. ವಿಲ್ ಗೋ, ಲೆಟ್ಸ್ ಗೋ. ಆ್ಯಕ್ಚುಲಿ ನಾನು ಕಲ್ತ್ಕೊಬೇಕಂತ ಇದ್ದೀನಿ ಹೆಂಗೆ ಧೈರ್ಯ ತಗೊಳ್ಳೋದು ಅಂತ. ರೋಡಲ್ಲಿ ಸುಮ್ಮನೆ ಶೂಟ್ ಮಾಡ್ಕೊಂಡು ಹೋದರೆ ಏನು ಅನ್ಕೊತದನೋ ಒಂದು ಭಯ ಇದೆ. ನೋಡಬೇಕು, ಆ ಭಯ ಹೋಗಿಸ್ಬೇಕಪ್ಪ ಫಸ್ಟು. ಅದಿಲ್ಲ ಅಂತಂದರೆ ಹೆಂಗೋ ಬ್ಯಾಲೆನ್ಸ್ ಮಾಡ್ಬೋದು. ಐ ಥಿಂಕ್ ಐ ಆಮ್ ಆಲ್ರೆಡಿ ಲೇಟ್. ಯಾವತ್ತು ಸಂಡೇ ಬಜಾರ್ಗೆ ಹೋದರೆ ಅವ್ರ ಸಂಡೇ ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಬೇಗನೆ ಹೋಗ್ಬೇಕು. ಆವಾಗಲೇ ಸ್ವಲ್ಪ ಎಲ್ಲ ಚೀಪಾಗಿ ಫ್ರೆಶ್ ಆಗಿ ಸಿಗುತ್ತೆ. ಪುಣೆ ಸಿಟಿಯಲ್ಲಿ ಮಾತ್ರ ಹೈಟೆಕ್ ಬಸ್ ಸ್ಟಾಪ್ ಇರೋದು ನೋಡಿದ್ರೆ ಬಸ್ಗಳು ನಿಂತ್ಕೊಂಡ್ಬಿಟ್ಟಿದೆ. ಶೆಡ್ ಇಲ್ಲ ಅಂದರೆ ತೋರಿಸ್ಬೋದಿತ್ತು. ನೋಡಿರಿ ಎಷ್ಟು ಗ್ರೀನಾಗಿ ಸಕಾಲಾಗಿ ಬಿಲ್ಡ್ ಮಾಡಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಈಸ್ ಎ ಗುಡ್ ಸಿಟಿ ಬ್ರೋ. ಬಟ್ ಒಳಗಡೆ ಎಷ್ಟು ಚೆನ್ನಾಗಿಲ್ಲ ನೋಡಿ. ಇನ್ಫೋಸಿಸ್ ಬಸ್ ಸ್ಟಾಪ್ ಇದು. ಹೌದಾ? ಹಾಂ, ಪಾರ್ಕಿಂಗ್ ಏರಿಯಾ ಅನ್ಸುತ್ತೆ. ನಾಟ್ ಶ್ಯೂರ್, ಬಟ್ ಯಾ, ನೈಸ್ ಪ್ಲೇಸ್. ಪುನಃ ಎಡಗಡೆ ತಿಳ್ಕೊಬೇಕು. ಬಟ್ ನಾವು ಈ ಕಡೆ ಹೋಗ್ತೀವಿ. ಆ್ಯಕ್ಚುಲಿ ಖುಷಿಯಾಗೋ ಪಾರ್ಟ್ ಅಂದರೆ ನನಗಿದ್ದಾನೆ. ಇವಾಗ ನೋಡಿ ಫ್ಲೈಓವರ್ಲಿ ಹೋಗುತ್ತೆ ಗಾಡಿ. ಇಟ್ ವಿಲ್ ಬಿ ರಿಯಲಿ ಆಸಮ್, ಸಕ್ಕತ್ತಾಗಿರುತ್ತೆ. ಕಮ್ ಲೆಟ್ ಮಿ ಶೋ ಯು ದಟ್. Hi Sanjeev, nice meeting you after long time. Yeah. ಹೇಗೆ ಅನಿಸ್ತಾ ಇದೆ? ಹಿಂಗೆ ಹೋಗ್ಬೇಕು ತಾನೆ? ವಿಕ್ಟೋರಿಯಾ ಹಾಸ್ಪಿಟ್ಲು ಮುಂಭಾಗ. ಇದೇ ಎಕ್ಸಾಕ್ಟ್ಲಿ ಟಿಪ್ಪು ಪ್ಯಾಲೇಸ್ ಏನೋ? ಹಾಂ, ಟಿಪ್ಪು ಪ್ಯಾಲೇಸ್ ಇದೆನಾ ಎಕ್ಸಾಕ್ಟ್ಲಿ? ಅವಾಗೇನು ಮತ್ತು ನಿಮಗೇನು ಇದೆ ನೋಡು. ಬಟ್ ಯಾವುದೇ ಇದು ಒಂಥರ ಮನೆ ಸಕಲಾಗಿದೆ ನೋಡು. ಮೇಲ್ಗಡೆ ಒಂದು ಡಿಸೈನ್ ಬೇರೆ ಇದೆ. ಬಟ್ ಅದು ಚಿಹ್ನೆ ನೋಡಿ ಯಾವ ಥರ ಇದೆ. ಮೈಸೂರು ಚಿಹ್ನೆ ಥರ ಇದೆಯಲ್ಲ. ಕಂಡ ಬೇರೆ ಅದು. ಅದೇ ಮೈಸೂರ್ದೈತಾನೆ ಅದು ಸಿಂಬಲ್. ನಮ್ಮ ಕರ್ನಾಟಕದಾಗ ಇಲ್ಲೂ ಒಂದಿದೆ ನೋಡು. ಏನಿದು? ಆಮೆ ಏನಿದು? ನಂದಿನ ಇದು? ಏನೋ ಇದೆ, ನನಗೂ ಗೊತ್ತಾಗ್ತಿಲ್ಲ ಗುರು. ಕಮೆಂಟ್ ಮಾಡಿ ಏನು ಅಂತ. ಫಸ್ಟ್ ಟೈಮ್ ಶೂಟ್ ಮಾಡಿ ಹೋಗಿದ್ದಾರೆ ಅನ್ನಿಸ್ತದೆ. ಒಂದು ಐಫೋನ್ ತಗೋಣ ಸರಿ. ತಗೊಂಡು ವಿಲ್ ಪೋಸ್ಟ್ ಎ ಗುಡ್ ವಿಡಿಯೋಸ್. ಏನಂತೀಯ? ಹಾಗೆ ಇಲ್ಲೂ ಏನೋ ಇದೆ. ವಾವ್, ಬರೀ ಗ್ರೀನರಿನೇ ಇದೆ ಅದು. ಲಾಕ್ ಮಾಡಿಬಿಟ್ಟಾರ. ಓಪನ್ ಮಾತ್ರ ಬಿಟ್ಬಿಟ್ಟು ಪಬ್ಲಿಕ್ದು ಇಲ್ಲ ಲಾಕ್ ಮಾಡಿ. ಇಷ್ಟೊಂದು ಕಲ್ಲು ಹಾಕಿದ್ರೆ ತಣ್ಣಗಿರ್ತಾನೆ ಇರುತ್ತಾ? ಅವು ಎಷ್ಟು ತಣ್ಣಗೆ ಇರುತ್ತೆ ನೋಡು. ಅದಕ್ಕೆ ಇದು ಸಮ್ಮರ್ ಟೈಮಲ್ಲ, ಸಮ್ಮರ್ ಟೈಮಲ್ಲಿ ಬರೋಕ್ಕೆ ಅನಿಸುತ್ತೆ ಇದು. ಈ ಕಲ್ಲೇನು ಕಮ್ಮಿ ಇರುತ್ತೇನೋ, ಹೆವಿ ಎಷ್ಟು ತಿಕ್ಕಿರುತ್ತೆ. ಬಟ್ ಅವಾಗೆಲ್ಲ ಮಾಡೋರಲ್ಲ. ಕಲ್ಲು ಎಲ್ಲಿಂದ ತರಬೇಕು? ಅದು ನೀವು ಊರಿಂದ ತಗೊಬರ್ಬೇಕು. ಯಾವಾಗ ಹೋಗೋಣ ನಿಂಗೆ ಶಾಪಿಂಗ್ಗೆ? ಹೋಗೋಣ. ಓಕೆ, ಬಟ್ ಮೈಕ್ ತಗೋಬೇಕಣ್ಣ. ತಗೋ ನಡಿ. ಇಷ್ಟೇನೇನು?
ಬ್ರೋ ಐ ಗಾಟ್ ಸ್ಕ್ಯಾಮ್ಡ್ ಅಂತೇನೂ ಇಲ್ಲ, ಬಟ್ ಏನೋ ಇನ್ನೂ ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಬಂದೆ. ನಾನು ಅರೌಂಡ್ 10 ವರ್ಷದಿಂದ ಬ್ಯಾಂಗ್ಳೂರ್ಲಿ ಇದ್ದೀನಿ, ಬಟ್ ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್. ಆದರೆ ನನಗೂ ಅಷ್ಟು ಐಡಿಯಾ ಒಳಗಡೆ ಹೋದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲೂ ಏನೋ ಇದೆ ಅಲ್ಲ. ನೈಸ್ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಇದು ಓಲ್ಡ್ ಡಂಜನ್ ಫೋರ್ಟ್ ಗೇಟ್ ಬೆಂಗಳೂರು, ಹಳೆಯ ಡಂಜನ್ ಕೋರ್ಟ್ ದ್ವಾರಗಳು. ಬಟ್ ನಾವು ಅಂದ್ಕೊಂಡಿದ್ದೆ ಬೇರೆ, ಟಿಪ್ಪು ಸುಲ್ತಾನ್ ಟಿಪ್ಪು ಪ್ಯಾಲೇಸೇ ಆ ಕಡೆ ಇರೋದು, ನಾವೇನೋ ಬೇರೆ ಥರ ಅಂದ್ಕೊಂಡು ಬಂದ್ಬಿಟ್ಟಿದ್ವಿ. ಇಟ್ಸ್ ಫೈನ್, ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ ಒಂದ್ಸತಿ. ಏನಂತೀರ ಸಂಜೀವ್? ಮಾಡ್ಬೋದು ಅಲ್ವಾ? ನಿಮ್ಗೆ ಆಸ್ಪತ್ರೆ ಬೋರ್ ಆಗಿದೆ, ಸ್ವಲ್ಪ ಬಂದು ವಿಸಿಟ್. ಸ್ವಲ್ಪ ಶಾಂತಿ ಸಮಾಧಾನ ಬೇಕು ಅಂದರೆ ಯು ಕ್ಯಾನ್ ಗಿವ್. ಮೆಟ್ರೋ ಇದೆ, ಮೆಟ್ರೋದಲ್ಲಿ ಆರಾಮಾಗಿ ಬಂದು ಹೋಗ್ಬೋದು. ಏನಂತೀರಾ? ಬಟ್ ಮೊಬೈಲ್ ಬಿದ್ದೋಯ್ತು ಗುರು, ಬೇಜಾರಾಗ್ಬಿಡ್ತು ನನಗೆ. ಬಟ್ ಚೆನ್ನಾಗಿದೆ, ಏನೂ ಆಗಲಿಲ್ಲ. ನನಗೆ ಆಸ್ಪತ್ರೆ ಬಂದರೆ ಅದಕ್ಕಾಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಮೊದಲೇ ಹೊಸ ಮೊಬೈಲ್ ತಗೊಂಡಿರೋದು, ಹೋಗ್ಬಿಟ್ರೆ ಆಮೇಲೆ ಮುಗೀತು ನನ್ನ ಕತೆ. ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ಬೇಕು. ಇನ್ನು ಪಾಪ ಲೋನ್ ಬೇರೆ ಕ್ಲಿಯರ್ ಆಗಿಲ್ಲ. ಏಯ್ ಲೋನ್ ಹೌದು, ನಮ್ಮ ಅಮ್ಮ ಲೋನ್ ಪೆಂಡಿಂಗ್ ಇದೆ, ಅದೊಂದು ಲೋನ್ ಪೆಂಡಿಂಗ್ ಅಂದ್ರೆ ಅದೊಂದು ಕ್ಲಿಯರ್ ಆಗ್ಬಿಟ್ರೆ ಆರಾಮಾಗಿರ್ಬೋದು. ಇನ್ನೂ ಬಡ್ಡಿ ಏನಂತಾರೆ ಫೀಲ್ ಇರುತ್ತೆ. ಮೊಬೈಲ್ ಬಿದ್ದೋದ್ರೆ ಹೊಟ್ಟೆ ಎಲ್ಲ ಉರಿಯೋಕ್ಕೆ ಶುರು ಆಗುತ್ತೆ. ಎಲ್ಲ ಬೀಪ್ ಸೌಂಡ್ ಹಾಕ್ಬಿಡ್ತೀನಿ. ನಮ್ಮ ಬೆಂಗಳೂರು ಜೀವನನೇ ಇದೆ ನೋಡ್ರಿ. ರಥ, ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ. ದೇವಸ್ಥಾನಕ್ಕ ಇವಾಗ ಆಗಲ್ಲಪ್ಪ, ಹೋಗೋಣ. ಇಲ್ಲೇ ಕೈ ಮುಕ್ಕೋ, ದೇವರೇ ಕಾಪಾಡಪ್ಪ. ನನ್ನ ಫ್ರೆಂಡ್ ಇಬ್ಬರು ಚೆನ್ನಾಗಿ ನೋಡೋಣ. ಆ ಥರ ಎಲ್ಲ ಎಲ್ಲರೂ ನೋಡ್ಕೊಳ್ಳೋಕೆ. ಏನಂತ ಇದು ಮಾಸ್ಟರ್ ಪೀಸ್ ಎಷ್ಟದ? ಓಕೆ, ಏನಂತ ಹೇಳಿದ್ದು ನೆನಪಿಲ್ಲ. ಓಕೆ, ಪಾಪ ಅಣ್ಣ ನೋಡ್ತಾ ಇದ್ದಾರೆ, ಯಾರೋ ವಿಡಿಯೋ ಶೂಟ್ ಮಾಡ್ತಾರೆ ಅಂತ. ಅಯ್ಯೋ ಕರು. ಹಾಂ, ಟಿಪ್ಪು ಸುಲ್ತಾನ್ ಅರಮನೆ, ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ನೋಡೋಣ ಬಾ. ಟಿಪ್ಪು ಸುಲ್ತಾನ್ ಕೋಟೆ ಏನಂತೀರಾ? ಬುಕ್ ಮಾಡ್ತಿದ್ಯಾನೋ? 1789 ಏನಂತ ನೋಡ್ಕೋಬೇಕು. ಅದು ಅವಾಗ ಟೈಮ್ ಇರ್ಬೋದಾ? ಟಿಪ್ಪು ಸುಲ್ತಾನರ ಅರಮನೆ ಅಂತ ಇದೆ, ಆ ಡೇಟ್ ಇದೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ ಅವರು ಬಾಳ್ವೆ ಮಾಡಿದ್ದು ಟೈಮ್ ಅಂತ. ಆ್ಯಕ್ಚುಲಿ ಟಿಕೆಟ್ ಇಲ್ಲೇ ಬುಕ್ ಮಾಡಿದ್ದೆ ಒಳ್ಳೇದಾಯಿತು. ಏನಂತೀಯ? ಆನ್ ಸ್ಪಾಟ್ ಬುಕ್ಕಿಂಗ್, ಆನ್ ಸ್ಪಾಟ್ ಏನು ಅಲ್ವಾ? ಆ್ಯಕ್ಚುಲಿ ಈ ಥರ ಕೊಟ್ಬಿಟ್ರೆ ತುಂಬ ಒಳ್ಳೆಯದು. ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ಅದು ಟಿಕೆಟ್ಸ್ ಅವೈಲಬಿಲಿಟಿ ಇತ್ತು. ನಾವು ಬುಕ್ ಮಾಡುವಾಗ 9487 ಸಮಥಿಂಗ್ ಇತ್ತು. ಹಾಂ, ಬಟ್ 40 ರೂಪೀಸ್ ವರ್ತ್ ಇಟ್ ಇದೆಯಾ? ಕಾಮೆಂಟ್ ಮಾಡಿ, ಫಸ್ಟ್ ಚೆಕ್ ಮಾಡಿಬಿಟ್ಟು ನಾವು ಹೇಳ್ತೀವಿ. ಫಾರ್ ಮೆಂಬರ್ 20. ಬಟ್ ಅದು ಪ್ಲ್ಯಾಟ್ಫಾರ್ಮ್ ಫೀಸ್ ನೋಡು, 87 ಪೈಸಾ ಎಕ್ಸ್ಟ್ರಾ. ಯಾಪ್ಪ, ಪ್ಲ್ಯಾಟ್ಫಾರ್ಮ್ ಫೀಸ್ ಅವರೆಲ್ಲ ಇವಾಗ ಒಳ್ಳೆ ಪೇ ಮಾಡ್ತಿದ್ರೆ ನೀನೇ ಪೇ ಮಾಡು. ನಾನು ಯಾಕೆ ಪೇ ಮಾಡಲಿ ಅಂತ. ಚೆನ್ನಾಗಿದೆ ಟಿಪ್ಪು ಪ್ಯಾಲೇಸ್. ನಾವು ಅದನ್ನು ಟಿಪ್ಪು ಪ್ಯಾಲೇಸ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದರೂ ಒಂಥರ ಫುಲ್ ತಣ್ಣಗೆ ಆಗ್ತಾಯಿದೆ. ಅದಕ್ಕೆ ಅಲ್ವಾ ಸಮರ್ ಪ್ಯಾಲೇಸ್ ತಣ್ಣಗಾಗುತ್ತೆ. ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ನಾವು ಆ್ಯಕ್ಚುಲಿ ನಾನು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ, ಆದ್ರೂ ಇದೆಲ್ಲ ನೋಡಿಲ್ವಲ್ಲ ಅಂತ ಬೇಜಾರಾಗ್ತದೆ. ಅದು ನಾವು ಇವತ್ತು ಬಂದಿದ್ದೀವಿ. ಅದು ನೋಡಿ, ಇವತ್ತು ನೀನು ಬೆಂಗಳೂರಲ್ಲಿ ನಾನು ಹುಟ್ಟಾಗಿಂದ ಇದೆಯಲ್ಲ, ಹುಟ್ಟಾಗಿಂದ ಎತ್ಕೊಂಡು ಬಂದಿಲ್ಲ ನನ್ನ ಮಗ. ಏನು ಮಾಡೋಣ, ಇರಲಿ. ಅವಾಗೆಲ್ಲ ಸಂಜೆ ಎಲ್ಲ ಕಿಟಕಿ ಹತ್ರ ಕೂತ್ಕೊಂಡು ವೀಕ್ಷಣೆ ಮಾಡೋರು ಅನ್ಸುತ್ತೆ. ಯಾರೆಲ್ಲೋ ಹೋಯ್ತವ್ರೆ, ಯಾರು ಬರ್ತಾವ್ರೆ. ಅಯ್ಯೋ ಕರು. ಐ ಥಿಂಕ್ ಇಷ್ಟೇ ನೋಡೋಕ್ಕಾಗೋದು. ಇಷ್ಟೇ ಇರೋದಿಲ್ಲ ನೋಡೋಕ್ಕೆ, ಏನೂ ಇಲ್ಲ. ನಡಿ ಹೋಗೋಣ ಅಷ್ಟೇ. ಬಾಯ್ ಬಾಯ್ ಫ್ರಮ್ ಟಿಪ್ಪು ಪ್ಯಾಲೇಸ್. ಹೇಳಿ ಸಂಜೀವ್, ನಿನಗೆ ಏನು ಅನ್ನಿಸ್ತು ಟಿಪ್ಪು ಪ್ಯಾಲೇಸ್ ನೋಡಿ? ಸೊ ಟಿಪ್ಪು ಪ್ಯಾಲೇಸ್ ಬಂದ್ಬಿಟ್ಟು ಅಂಥ ಆಕರ್ಷಣೀಯ ಏನಲ್ಲ,
ಸೊ ಜಸ್ಟ್ ನಿಮಗೊಂದು ವಿಸಿಟಿಂಗ್ ಥರ ಒಂದು ರಿಫ್ರೆಶ್ಮೆಂಟ್ ಅಂದರೆ ಬಂದು ವಿಸಿಟ್ ಕೊಡ್ಬೋದು ಅಷ್ಟೇ. ಅದೇ ಲೈಕ್ ಒಂದು ಮೆಂಟಲ್ ಪೀಸ್ ಬೇಕು ಅಂದರೆ ಬಂದು ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಮೆಂಟಲ್ ಆಗ್ಬಿಟ್ಟು ಏನಾದ್ರು ಪೀಸ್ ಹುಡುಕ್ತಿದ್ರೆ ಸ್ವಲ್ಪ ಪಕ್ಕದಲ್ಲಿ ಯಾವ್ದಪ್ಪ ವಿಕ್ಟೋರಿಯನು ಇದೆ, ನಿಮಾನ್ಸು ಇದೆ, ಎರಡು ಕಡೆಗೂ ಹೋಗ್ಬೋದು. ಇನ್ ಬಿಟ್ವೀನ್ ನಿಮ್ಗೆ ಇಲ್ಲಪ್ಪ ನನ್ಗೆ ಹಾಸ್ಪಿಟಲ್ ಬೇಡ, ಮನಃಶಾಂತಿ ಏನಾದ್ರು ಬೇಕು ಅಂದ್ರೆ ಪ್ರಶಾಂತತೆ, ಸರಿ ಏನಾದ್ರು ಪೀಸ್ಫುಲ್ನೆಸ್. ನನ್ನ ಸ್ಥಿತಿನೂ ಹಾಗೆ ಆಗಿದೆ. ಮೆಂಟಲ್ ಜೊತೆ ಪೀಸ್ ನೋಡೋ ಜಾಗಕ್ಕೆ ಬಂದಿದ್ದೀನಿ. ಮೆಂಟಲ್ ಜೊತೆ ಪೀಸ್ ತಗೊಳಕ್ ಬಂದವರಂತೆ. ಅಯ್ಯೋ ಮೆಂಟಲ್ ಪೀಸ್. ಇವನು ಕಂಟೆಂಟ್ ಮೆಂಟಲ್ ಆಗ್ಬಿಟ್ಟವನೇ. ಯಾರು? ಕ್ಯಾಮ್ರಾಮ್ಯಾನು. ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ. ಓಕೆ, ಯಾರ ಇಬ್ರು? ಏನೋ ಇಬ್ರಲ್ಲ 4 ಜನ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಫೋಟೋಸ್ ತಗೊಂಡ್ರು ಜೀವನದಲ್ಲಿ ಜಿಗುಪ್ಸೆ ಬರ್ಸ್ಬಿಟ್ರು ನಮ್ಗೆ. ಏನಂತೆ ಸಂಜೀವ್, ನೀನ್ ಯಾವಾಗ ಫ್ಯಾಮಿಲಿ ಮಾಡ್ಕೊಂಡಂಗೆ ಇದು ಸುತ್ತಾಡೋದು? ಕುರಿಪ್ರತ್ತ ಡೆವಲಪ್ ಆಗ್ತಾರಲ್ಲ, ಯಾವ್ದು? ಅಯ್ಯೋ ಈ ಅಂಕಲ್ ಅಂತಿಲ್ಲ, ಅವ್ನ ಕೈ ನೋಡಕ್ ಆಗ್ತಿಲ್ಲ. ನಮಗೂ ಹಂಗೆ ಆಯ್ತು. ಈ ಅಂಕಲ್ ಆಂಟಿ ಲವ್ ನೋಡಕ್ ಆಗ್ಲಿಲ್ಲ ನಮ್ಗೆ, ಹೊಂಟೋಗ್ಬಿಟ್ರು ಪಾಪ. ಇಲ್ಲೆಲ್ಲ ಬರೀ ಪೋಸ್ ಕೊಡೋದೇ ಆಗೋಗಿತ್ತು ಅವ್ರ ಕತೆ. ಅಯ್ಯೋ ಶಿವನೇ. ಏನಿಲ್ಲ, ಸರಿ, ಅಡ್ಜಸ್ಟ್ ಆಗ್ಬೇಕು. ಏನಾಗಬೇಕು? ಅಡ್ಜಸ್ಟ್ ಆಗ್ಬೇಕು. ಓಕೆ ಅಡ್ಜಸ್ಟ್. ನಾವು ವಿಡಿಯೋ ಮಾಡ್ಬಿಟ್ಟು ಅವ್ರು ಹಂಗೆ ಅನ್ಕೊಂಡಿರ್ತಾರೆ. ಸೊ ಅಷ್ಟೇ. ನೋಡೋಣ ಇದನ್ನ, ಆದರೆ ಯೂಟ್ಯೂಬಲ್ಲಿ ಹಾಕೋಣ ವಿಡಿಯೋನ. ಇಷ್ಟೆಲ್ಲ ಶೂಟ್ ಮಾಡ್ತಾ ಇದ್ದೀನಿ, ವಿಲ್ ಟ್ರೈ. ಹಾಕ್ಲೇಬೇಕು 100% ಅಂತ. ನೋಡೋಣ. ಏನು ಸಂಜೀವ್, ನನ್ನ ಯೂಟ್ಯೂಬ್ ವಿಡಿಯೋಸ್ಗೆ ಏನಂತೀಯ? ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ ಹೆಸರು ಏನಿಡೋಣ? ಏನಿತ್ತಲ್ಲ, ಏನಂತ ಹೇಳೋಣ? ಬರ್ಗೆ ಟ್ರಾವೆಲರ್ಸ್. ಮಾನ ಮರ್ಯಾದೆ ಎಲ್ಲ ಕಳ್ದಾಕ್ಬಿಡ್ತಾನೆ ನಂದು. ಬರ್ಗೆಟ್ ಟ್ರಾವೆಲರ್ಸ್ ಅಂತ. ನೀನು ಬರ್ಗೆಟ್ ಆಗಿದೆ ಹಂಗಾದ್ರೆ ನಿನ್ ಜೊತೆ ಸೇರಿ. ಅಯ್ಯೋ ಅಪ್ಪ ದೇವ್ರೆ, ಇಲ್ಲ ನಾನೊಂದು ಹೆಸರು ಇಡ್ತೀನಿ ನೋಡೋಣ. ಕರ್ಮ. 20 rupees ಇಸ್ ಡ್ಯಾಮ್ ವರ್ತ್ ಇಟ್ ಬ್ರೋ, ಬಿಕಾಸ್ ವಾಶ್ರೂಮ್ ಎಲ್ಲ ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೀರು ಕುಡಿಯೋಕೆ ಅಂತ ಇಟ್ಟಿದ್ದಾರೆ. ಇಲ್ಲೇ ಪ್ಯಾಲೇಸು ಆ್ಯಂಡ್ ಏನಂತಾರೆ, ಬಟ್ ವರ್ತ್ ಇಟ್ ತಾನೆ ಸಂಜೀವ್? ಸಿ ಇಟ್ಸ್ ವರ್ತ್ ಇಟ್ ಟು ಕಮ್ ಹಿಯರ್. ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಇಟ್ಟಿದ್ದಾರೆ. ನೀರು ಬರ್ತಾ ಇದೆ. ಸೊ 20 ರೂಪಾಯಿ ಕೇರ್ ಮಾರ್ಕೆಟಲ್ಲಿ ವಾಶ್ರೂಮು ಮತ್ತು ಎಲ್ಲ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ ಅಂದರೆ ಇಟ್ಸ್ ವರ್ತ್ ಇಟ್ ಟು ಕಮ್ ಹಿಯರ್. ಬರ್ಬೋದು. ನೈಸ್ ಪ್ಲೇಸ್. ನೋಡಿ ಈ ರಥ ಎಷ್ಟು ಸಖತ್ತಾಗಿ ಬೆಳ್ಳಿ ರಥ ಅಲ್ಲ ಇದು, ನೋಡಿ ಡಿಸೈನ್ ಆಗಿರುತ್ತೆ. ಎಕ್ಸಾಕ್ಟ್ ಬೆಳ್ಳಿ ಇರಲ್ಲ, ಬಟ್ ಚೆನ್ನಾಗಿರುತ್ತೆ. ಯಾವ ತಿಮ್ಮಪ್ಪನ ದೇವಸ್ಥಾನ ಇದು ಅನಿಸುತ್ತೆ. ಆದರೂ ಸಂಡೇ ಶನಿವಾರ ಹತ್ತನೇ ಇದು ಮಾಡೋದು, ಭಾನುವಾರ ಮಾಡ್ತವ್ರೆ. ಭಾನುವಾರ ಅಂದರೆ ಎಲ್ಲೂ ವಿಸಿಟಿಂಗ್ ಕೊಡ್ತಾರೆ. ನಡಿ ಹೋಗೋಣ. ಏನೋ ಶಾಪಿಂಗ್ ಮಾಡ್ಬೇಕು ಸಂಜೆ, ಇವಾಗ ಸೌಂಡ್ ಬೇರೆ ಕೇಳಿಸ್ತಾನೆ ಇಲ್ಲ. ಇದು ನೋಡಿ, ಈ ಎನ್ವೈರ್ಮೆಂಟ್ ನೋಡ್ಬಿಟ್ರೆ ಶಾಪಿಂಗ್ ಬೇಡ ಅಂತ. ನಾನು ಅದಕ್ಕೆ ನಿನ್ಗೆ ಹೇಳಿದ್ದು ಶಾಪಿಂಗ್ ಬೇಡ ಕಣೋ ಅಂತ. ಗೈಸ್, ಕೇರ್ ಮಾರ್ಕೆಟಲ್ಲಿ ದೇ ಗೇವ್ ಪಾರ್ಕಿಂಗ್ ಆಲ್ಸೋ. ಸೊ ಇದ್ರ ಬಗ್ಗೆ ನಿಮ್ಗೆ ಮೊದಲು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ನಿಮ್ಗೆ ಮುಂಚೆನೇ ಸಿಕ್ಕಿರುತ್ತೆ. ನಾವು ಇವಾಗ ಕೊಡ್ತಾ ಇದ್ದೀವಿ, ನಾವು ಇವಾಗ ಬರ್ತಾ ಇದೀವಲ್ಲ, ನಮ್ಗೆ ಇವಾಗ ಗೊತ್ತಾಗ್ತದೆ. ಏನು ಸಂಜೀವ್, ಸಂಡೇ ಫುಲ್ಲು ಇಷ್ಟೊಂದು ಫ್ರೀ ಆಗಿದೆ ರೋಡಲ್ಲಿ ಮಲಿಕ. ಆ್ಯಕ್ಚುಲಿ ಹೇಳ್ಕೊಬೇಕಾದ್ರೆ ಇನ್ನೂ ರಶ್ ಆಗುತ್ತೋ, ಬಟ್ ಆದರೆ ರಶ್ ಆಗುತ್ತೆ. ಯಾರು ಬರಲ್ಲ. ಇವಾಗ ಬಿಸಿಲಿದೆ ಅಲ್ವಾ, ಅದಕ್ಕೆ ರಶ್ಶು ಅಷ್ಟೊಂದಿಲ್ಲ. ಬಟ್ ಪರವಾಗಿಲ್ಲ, ಏನೋ ಮ್ಯಾನೇಜ್ ಮಾಡ್ಬೋದು, ಚೆನ್ನಾಗಿದೆ. ಆದರೆ ಮುಂಚೆ ನಾನು ಬಂದಾಗ ಇಲ್ಲ ಸರ್, ನಾನು ಬಂದಾಗ ಅಯ್ಯೋ ಇಲ್ಲ ಸರ್ ಅಂತ ಹೇಳಿದಾಗ ಎಲ್ಲೋ ಸಂಜೀವ ಕೊನೆನೇ ಮುಗ್ದೋಯ್ತಲ್ಲ. ಒಂದು ಗಂಡ್ಮಕ್ಳು ಬಟ್ಟೆನೇ ಸಿಕ್ಕಿಲ್ವಲ್ಲ ಸಂಜೀವ್ ನಿನಗೆ? ಬೇಜಾರಾಗ್ಬಿಟ್ಟವನೇ ಸಂಜೀವ್. ಸರಿ, ಒಳಗಡೆ ನೋಡೋಣ ಇರು ಸಂಜೀವ್, ಏನಂತೀಯ? ಕೊನೆಗೆ ಬಂದ್ಬಿಟ್ವಿ ನಡ್ಕೊಂಡು, ಇದೇ ಸಿಗ್ಲಿಲ್ಲ. ಹೆಣ್ಮಕ್ಳು ಬಟ್ಟೆ ಡೆವಲಪ್ ಮಾಡ್ತಿದ್ದಾರೆ. ದಯಮಾಡಿ ನಮ್ಮಂತ ಹುಡುಗರಿಗೆ ಒಂದಷ್ಟು ಒಳ್ಳೆ ಅಂಗಡಿಗಳನ್ನ ಇಡ್ರಿ, ನಮಗೂ ಖುಷಿ ಆಗುತ್ತೆ. ಹೌದು, ಗಂಡು ಮಕ್ಳು ಬೀದಿ ಅಂತಾನೆ ಒಂದು ಮಾಡ್ಬೇಕು. ನಡಿ ಹಿಂಗೆ ವಾಪಸ್ ಹೋಗೋಣ.
ಅಲ್ಲಾದ್ರೂ ಒಳಗಡೆಗೆ ಸಂಧಿ ಗಿಂದಿಲ್ ನೋಡಿದ್ರೆ ಆಯಿತು. ಸುದರ್ಶನ್ ಇದೆ ಲ್ಯಾಬ್ ಇಲ್ಲಿ ಬೀದಿಗಳಲ್ಲ. ನೋಡೋ ಸಂಜೆ ನಿನಗೆ ಬೇಕಾದ್ರೆ ಅಂಗಡಿಗಳು ಬೇಜಾನ್ ಸಿಗ್ತಾವ, ಜೆಂಡರೇ ಚೇಂಜ್ ಮಾಡ್ಕೊಂಬಿಡು, ಅಂಗಡಿಗಳು ಬೇಜಾನು. ಅಂತ ಸಾಹಸ ಕೈ ಹಾಕಲ್ವಾ? ಅಲ್ಲ ಐಡಿಯಾ ಅಯ್ಯೋ ಕರ ಉಪಕಾರನೇ ಬೇಡ. ಹಾಂ ಉಪಕಾರ ಎಲ್ಲ ಬೇಡವಾ? ಸರಿ ಬಾ ಸಂಜೀವ್, ಆಯ್ತು. ನಿನಗೆ ಅಂತ ಒಂದು ಒಳ್ಳೆ ಅಂಗಡಿ ಹುಡುಕ್ತೀನಿ ಬಾ ಸಂಜೀವ್. ಮನೆಗೂ ಬಂದ್ವಿ ಕಣಪ್ಪ ಸಂಜೀವ್. ಬ್ಲೂ ಅದನ್ನೇ ಟ್ರೈ ಮಾಡು, ಚೆನ್ನಾಗಿರುತ್ತೆ. ಏನಂತೀಯ? ನಿನಗೆ ಹೆಂಗಿರು ಕೋಟ್ ಇದೆ ತಾನೆ, ಆ ಕೋಟಿಗೆ ಹಾಕು. ನನ್ನ ಬ್ರೈಟ್ನೆಸ್ ಹಾಕು ಸಂಜೀವ್. ಸ್ಕಾಲರ್ಶಿಪ್ಪು ಹಾಂ ಎಷ್ಟು ಬಂತು ಸ್ಕಾಲರ್ಶಿಪ್ಪು? ಡಿಸ್ಕ್ಲೋಸ್ ಮಾಡಲ್ವಾ? ಅಪ್ಪ 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 ಅಪ್ಪ, ಅದಕ್ಕೆ ಫುಲ್ ಶಾಪಿಂಗ್ ಇವತ್ತು. ನೋಡ್ರಿ ನಮ್ಮ ಹುಡುಗ ಫುಲ್ಲು ಸ್ಕಾಲರ್ಶಿಪ್ ತಗೊಂಡು ಶಾಪಿಂಗ್ ಬಂದವು. ಯಾಕೆ ಕಟ್ಟಿಲ್ಲ ಮತ್ತೆ? ನಾವು ಇದ್ದೀವಿ, ಅವನ ಅಜ್ಜಿ ನಮ್ಗೆ ₹1 ಸ್ಕಾಲರ್ಶಿಪ್ ಬರಲ್ಲ. ಸೊ ಸ್ಯಾಡ್ ಬ್ರೋ. ಸಂಜೀವ್ ಸೆಲೆಕ್ಟ್ ಮಾಡೋನೆ, ₹4,000 ಬಿಲ್ ಬಂದಿದೆ ನೋಡು. ಎಲ್ಲ ಮಕ್ಕಳ ಕಾಣಿಸ್ತದೆ. ಏನು ಅನ್ನಿಸ್ತು ಸಂಜೀವ್? ಬಜೆಟ್ ₹3,700. ಸೊ 4,000 ಇದ್ದಿದ್ದನ್ನ 4,150 ಅಲ್ಲ? ಅಲ್ಲ ಅದು ಬೇರೆ. ಇದು 5,000 ಕಡಿಮೆ ಮಾಡಿ ಅದಕ್ಕೆ ಒಂದು ಡ್ರೆಸ್ಸೇ ಕಡಿಮೆ ಮಾಡಿ 5,550. ಅದನ್ನ ಇವಾಗ ₹3,700 ಅಂದರೆ ಒಂದು ಡ್ರೆಸ್ ತೆಗೆದ್ಬಿಟ್ವಿ. ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಇದಕ್ಕೆ ಬಿಲ್ ಕಡಿಮೆ ಮಾಡಿದ್ದೀವಿ. ಬಟ್ ಪರವಾಗಿಲ್ಲ. ಐ ಫೆಲ್ಟ್ ಲೈಕ್ ಯಾವುದು ಒಂದು ಫಾರ್ಮಲ್ ಶರ್ಟು, ಪ್ಯಾಂಟು, ಒಂದು ಜೀನ್ಸು ಮತ್ತು ಇನ್ನೊಂದು ಟೀ ಶರ್ಟು, ಅದಕ್ಕೆ ಟ್ರ್ಯಾಕ್ ಪ್ಯಾಂಟು, ಅದಕ್ಕೊಂದು ಟ್ರ್ಯಾಕ್ ಪ್ಯಾಂಟು, ಒಂದು ಟೀ ಶರ್ಟು, 2 ಟ್ರ್ಯಾಕ್ ಪ್ಯಾಂಟನೇ. ಹಾಂ, ಸೊ ₹3,700 ವರ್ತ್ ಇಟ್ಟೆ ನನಗೆ ಅನಿಸಿದ್ದು. ನೋಡೋಣ, ನಾವು ನೆಕ್ಸ್ಟ್ ಟೈಮ್ ಬಂದು ಇಲ್ಲೇ ತಗೋಣ, ಏನಂತೀಯ? ನನಗೆ ನಾನೇ ರೆಕಮೆಂಡ್ ಮಾಡ್ಕೊತೀನಿ ಇವಾಗ ಅಷ್ಟೇ. ಯಾ ಗೈಸ್, ಇವಾಗ ಊಟ ಮಾಡೋಣ ಅಂತ ನಾಯ್ಡು ಹೋಟ್ಲಿಗೆ ಬಂದಿದ್ದೀವಿ. ನಾಯ್ಡು. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಹೋಗಿ ಸರ್, ವಿ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಸಮ್ ನಾನ್ ವೆಜ್. ಹೋಗೋಣ, ನಾನ್ ವೆಜ್ ತಿನ್ಬೇಕು, ಇನ್ನೇನು ತಿಂತಾರೆ? ವೆಜ್ ನೀನಂತೂ ಕುಷ್ಕ ತಿಂತೀಯಾ? ನೋಡೋಣ ಹೊರಗಡೆ ಏನಿದೆ ಅಂತ. ಇನ್ನೇನು ಸಂಜೀವ್, ಏನು ತಿನ್ನೋಣ ಅಂತ ಇದೆಯಾ? ಒಂದು ಕುಷ್ಕ ನಿನಗೆ, ಒಂದು ಬಿರಿಯಾನಿ ರೈಸು, ಒಂದು ಕುಷ್ಕ ಇಲ್ಲ? ಹಾಂ, ಎರಡೇ ನಿಮ್ಗೆ ಆಪ್ಷನ್. ನಮಗಾದರೆ ಬಿರಿಯಾನಿ ಆಪ್ಷನ್ ಇದೆ. ನಾನು ಇವಾಗ ತಿನ್ನೋಕೆ ಶುರು ಮಾಡಿದ್ದೆ ಬಿರಿಯಾನಿ. ಹಾಗೆ ಸರ್, ಒಂದು ಚಿಕನ್ ಬಿರಿಯಾನಿ ಆ್ಯಂಡ್ ಒಂದು ಕುಷ್ಕ ಅಷ್ಟೇ. ಎಲ್ಲ ಬಂತು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನೋಡಿ ಗೈಸ್, ಸಗದಾಗಿದೆ. ಸಂಜೀವ್ ಬರೀ ಎಕ್ಸ್ಟ್ರಾ ಪೀಸ್ ಹಾಕ್ಕೊಟ್ಬಿಟ್ಟು ಅವನೇ. ಚೆನ್ನಾಗಿದೆ, ಶೇರ್ ಜೊತೆಗೆ ಚೆನ್ನಾಗಿದೆ ಕಣ, ಟ್ರೈ ಮಾಡೋದು. ಗೈಸ್, ನಮ್ಮ ಬಿಲ್ಲು ₹350 ಯಾವ ಕಡೆ ಹೋಗೋದು? ಊಟ ಮಾತ್ರ ಚೆನ್ನಾಗಿತ್ತು. ನಿಮಗೆ ಅನ್ನಿಸ್ತಪ್ಪ? ನನಗೂ ಇಷ್ಟ ಆಯಿತು. ಓವರ್ ಪ್ರೈಸ್ ಇದೆ, ಬಟ್ ಇಷ್ಟ ಆಯಿತು ಫುಡ್ಡು. ಒಂದು ಫುಡ್ಗೋಸ್ಕರ ಕಾಂಪ್ರಮೈಸ್ ಆಗಬೇಕು ಅಷ್ಟೇ. ಸೊ ಯಾವುದು ಹಾಲು ಕಾಯಿಸೋದಾ? ಇದಾ? ಸೊ ಫೈನಲಿ ಬ್ಯಾಕ್ ಟು ಹೋಮ್ ಆ್ಯಂಡ್ ನಮ್ಮ ಅಕ್ಕ ಜೊತೆ ಶಾಪಿಂಗ್ ಮಾಡಿದ್ದೀವಿ. ಹಾಯ್ ಉಷಾ. ಓಕೆ, ಸೊ ಏನು ತಗೊತಾ ಇದೆಯಾ? ಓಕೆ, ಈಗ ಯಾರು ಪ್ರಿಯಾಗ ಬರ್ತಾರಾ? ಕೂಲ್. ನ್ಯೂ ಕಾರ್ ಆ್ಯಂಡ್ ಬೈಕ್ಸ್ ಪ್ರೈಸ್ ನೋಡಿ ಗೈಸ್. ಓ ಮೈ ಗಾಡ್, ಇಟ್ಸ್ ರಿಯಲಿ ಟೂ ಗುಡ್. ಅದು ನಮ್ಮ ಸ್ಯಾಲ್ರಿ ಈ ಕಾರ್ನ ತೊಗೊಬೋದು ಅಷ್ಟೆ. ಆ ಥರ ಇದೆ. ಅಯ್ಯೋ ಕಣೋ. ಇವತ್ತು ಮಾತ್ರ ಫುಲ್ ಡೇ ಸಖತ್ತಾಗಿತ್ತು. ಸೊ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಕ್ಕ ಜೊತೆ ಶಾಪಿಂಗ್ ಇತ್ತು, ಅದೊಂದು ಮುಗಿಸ್ಕೊಂಡು ಆಮೇಲೆ ಸಂಜೆ ಜೊತೆ ಹೊರಗಡೆ ಸುತ್ತಾಡ್ಕೊಂಡು ಅವನಿಗೂ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಒಳ್ಳೆ ಊಟ ತಿಂದ್ಕೊಂಡು ಐ ಜಸ್ಟ್ ಕೇಮ್ ಬ್ಯಾಕ್ ಟು ಹೋಮ್. ಚೆನ್ನಾಗಿತ್ತು. ದಿ ಡೇ ವಾಸ್ ಲಿಟ್ರಲಿ ಸೂಪರ್ ಆಗಿತ್ತು.
ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಟುಡೇ. ಇವತ್ತಿನ ದಿನ ಹೀಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಹೀಗೇನೆ ಒಂದಷ್ಟು ಕಂಟೆಂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಐ ಡೋಂಟ್ ನೋ, ವಿಲ್ ಟ್ರೈ, ನೋಡೋಣ ಏನು ಮಾಡಬಹುದು ಅಂತ. ಇಫ್ ದಟ್ ವರ್ಕ್ಸ್ ವಿಲ್ ಟ್ರೈ. ಸುಮ್ಮನೆ ಯಾಕಿರೋದು, ಏನಾದ್ರು ಮಾಡೋಣ. ಸಮಥಿಂಗ್ ಹ್ಯಾಪನಿಂಗ್ ಅಂತ ಅಂದರೆ ಲೆಟ್ಸ್ ಶೋ ಬ್ರೋ, ನೋ ಪ್ರಾಬ್ಲಮ್ ಟು ಮೀ ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿ ಆಗ್ತದೆ. ಬೈ ಬಾಯ್.